ರಾಜ್ಯ ಮಟ್ಟದ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಶಸ್ತಿ ಪುರಸ್ಕೃತ ಜಗನ್ನಾಥ್ ಆಲಂಪಲ್ಲಿಯವರಿಗೆ ಸ್ಥಳೀಯ ಗಣ್ಯರಿಂದ ಸನ್ಮಾನ. ಗಂಗಾವತಿ ಜನವರಿ 14ರಂದು ನಗರದ ಲಿಟ್ಲ್ ಹಾರ್ಟ್ ಶಾಲೆಯಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಜಗನ್ನಾಥ್ ಆಲಂಪಲ್ಲಿಯವರನ್ನ ಸ್ಥಳೀಯ ಗಣ್ಯರು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಚಿತ್ರನಟ ವಿಷ್ಣುತೀರ್ಥ ಜೋಶಿಯವರು ಗಂಗಾವತಿ ಲಿಟ್ಲ್ ಹಾರ್ಟ್ ಶಾಲೆಯ ಕಾರ್ಯದರ್ಶಿಗಳಾದ ಜಗನ್ನಾಥ್ ಆಲಂಪಲ್ಲಿಯವರಿಗೆ ಇತ್ತೀಚೆಗೆ ಯಾದಗಿರಿಯಲ್ಲಿ ನಡೆದ 5ನೇ ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಮಾಡಿದ ಅಮೂಲ್ಯ ಸೇವೆಯನ್ನು ಗುರುತಿಸಿ ಕೊಪ್ಪಳ ಜಿಲ್ಲೆಯಿಂದ ರಾಜ್ಯ ಮಟ್ಟದ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಶಸ್ತಿ ಪ್ರದಾನ ಮಾಡಲಾಗಿತ್ತು. ಈ ಮಹತ್ವದ ಸಾಧನೆಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ನಾವೆಲ್ಲರೂ ಇಂದು ಇಲ್ಲಿ ಸೇರಿದ್ದೇವೆ. ಆಲಂಪಲ್ಲಿಯವರಿಗೆ ಲಭಿಸಿದ ಈ ರಾಜ್ಯ ಮಟ್ಟದ ಗೌರವವು ಗಂಗಾವತಿಗೆ ಹೆಮ್ಮೆಯ ಕ್ಷಣವಾಗಿದೆ ಎಂದರು. ಈ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜಗನ್ನಾಥ್ ಆಲಂಪಲ್ಲಿಯವರು, ಈ ಗೌರವ ನನ್ನ ಮೇಲಿನ ಜವಾಬ್ದಾರಿಯನ್ನ ಇನ್ನಷ್ಟು ಹೆಚ್ಚಿಸಿದೆ. ಇದುವರೆಗೂ ನನ್ನೊಂದಿಗೆ ನಿಂತ ಕುಟುಂಬದವರು, ಮಾರ್ಗದರ್ಶಕರು ಹಾಗೂ ಸಹಕರಿಸಿದ ಎಲ್ಲರ ಸಹಕಾರವೇ ಈ ಸಾಧನೆಗೆ ಕಾರಣ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶರತ್ ದಂಡೀನ್ ವಕೀಲರು, ಗ್ರಾಮೀಣ ಭಾರತಿ ರೇಡಿಯೋ ನಿಲಯದ ನಿರ್ದೇಶಕರಾದ ರಾಘವೇಂದ್ರ, ವಾಸುದೇವ ನವಲಿ, ಎಕೆ ಮಹೇಶ್, ಉಪನ್ಯಾಸಕರು ರಾಮಕೃಷ್ಣ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಮತ್ತು ಅದರ ವಿಶೇಷವಾಗಿ ಕೊಡುಗೆ ಅಂತಕ್ಕಂಥದ್ದು ಏನಿದೆ, ನಮ್ಮ ಜಗನ್ನಾಥ್ ಆಲಂಪಲ್ಲಿ ಅವರಿಗೆ ಎಚ್ ನರಸಿಂಹಯ್ಯ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ. ಅದು ನಮಗೆ ಉಡುಗೊರೆ ಅಂತ, ಗಂಗಾವತಿಗೆ ಅದನ್ನ ಉಡುಗೊರೆ ಅಂತ ನಾವು ಅದನ್ನ ಭಾವಿಸ್ತೀವಿ. ಈ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಕ್ಕಂಥದ್ದು ಒಂದು ಜವಾಬ್ದಾರಿ ಆದ್ರೆ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಕಲ್ಚರ್ ಆಕ್ಟಿವಿಟೀಸ್ ನಲ್ಲಿ, ಸೋಷಿಯಲ್ ಸರ್ವಿಸ್ ನಲ್ಲಿ, ಎಲ್ಲ ವೃತ್ತಿಯಲ್ಲೂ ಎಲ್ಲ ಇದರಲ್ಲೂ ತಾವು ಸೇವೆಯನ್ನ ನಮ್ಮ ಜೊತೆ ನಿರಂತರವಾಗಿ ನೀವು ಜೊತೆಗಿದ್ದೀರಿ. ಹಾಗಾಗಿ ಕೆಲವೊಂದು ಪ್ರಶಸ್ತಿಗಳು, ಆ ಪ್ರಶಸ್ತಿ ಕೊಟ್ಟ ಮೇಲೆ ಮನುಷ್ಯ ಗೌರವ ಬರ್ತದೆ. ಕೆಲವೊಂದು ಪ್ರಶಸ್ತಿಗಳು ಆ ಮನುಷ್ಯ ಕೊಟ್ಟರೆ ಪ್ರಶಸ್ತಿ ಗೌರವ ಬರ್ತದ ಅಂತಕ್ಕಂಥ ಮಾತು ಹೇಳಿ, ಇನ್ನೂ ಹೆಚ್ಚಿನ ನಿಮಗೆ ಉನ್ನತಿ ಆಗಲಿ ಮತ್ತು ಹೆಚ್ಚಿನ ಒಂದು ಪ್ರಶಸ್ತಿಗಳು ತಮ್ಮದಾಗ್ಲಿ, ತಮ್ಮ ಸೇವೆ ನಿರಂತರವಾಗಿರ್ಲಿ, ಏನೇ ಇರಲಿ ನಮ್ಮ ಜೊತೆ ಎಲ್ಲರೂ ಸಮಾನ ಮನಸ್ಕರಿನಲ್ಲಿ ನಮ್ಮ ತಂಡದಲ್ಲಿ ನೀವಿರಲಿ ಅಂತ ಹಾರೈಸ್ತಾ ತಮಗೆ ಅಭಿನಂದನೆಗಳು ಸರ್. ನಮಸ್ಕಾರ. ಸ್ನೇಹಿತರೆ, ನಮ್ಮ ಕಿರಿಯ ಮಿತ್ರರಾದಂಥ ಆಲಂಪಲ್ಲಿ ಗುರುಗಳಿಗೆ ಎಚ್ ನರಸಿಂಹ ಪ್ರಶಸ್ತಿ ಸಿಕ್ಕದ ರಾಜ್ಯ ಮಟ್ಟದ್ದು. ಅದಕ್ಕಾಗಿ ಅವರನ್ನು ಎಲ್ಲ ಸ್ನೇಹಿತರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಗಂಗಾವತಿಯಲ್ಲಿದ್ದಂಥ ಎಲ್ಲ ಯುವ ಮಿತ್ರರ ಅನುಭವ ಬಹಳ ಅದ. ಬಾಸುವರ್ ಇರ್ಬೋದು, ಭುಜಕ್ ಇರ್ಬೋದು. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಶಸ್ತಿಗಳು ಸಿಗೋದು ಅಥವಾ ಬರೋದು ಬಹಳ ಕಡಿಮೆ. ನಮ್ಮ ಆಲಂಪಲ್ಲಿ ಅವರು ಈ ಕ್ಷೇತ್ರದಲ್ಲಿ ಮೊದಲಿಂದ ಹೋರಾಟಗಾರ. ಅವರು ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಅವ್ರ ಹೋರಾಟ ಕಣ್ಣಾರೆ ಕಂಡಿದ್ದೀವಿ ನಾವು. ನಮ್ಮ ಗಂಗಾವತಿ ಅಂತ ಬೆಳೆಯುತ್ತಿರೋ ನಗರದಲ್ಲಿ ನಮಗೆ ರಿಯಲ್ ಎಸ್ಟೇಟ್ ಸಮಸ್ಯೆಗಳು ಬಹಳ, ಕಾನೂನು ತೊಡಕುಗಳು ಬಹಳ. ಅವನ್ನೆಲ್ಲ ಮೆಟ್ಟಿ ನಿಂತು ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಎಚ್ ನರಸಿಂಹ ಪ್ರಶಸ್ತಿಯನ್ನು ಅವರು ಪಡೆದುಕೊಂಡಿದ್ದಾರೆ. ಎಚ್ ನರಸಿಂಹ ಅವರು ನಮ್ಮ ರಾಜ್ಯದ ಶ್ರೇಷ್ಠ ಶಿಕ್ಷಣ ತಜ್ಞರು. ಅವರು ನಮಗೆಲ್ಲ, ನಾವು ವಿದ್ಯಾರ್ಥಿ ಕಾಲದಲ್ಲಿ ಅವರನ್ನು ಕಂಡಿಡ್ತಿದ್ದು ಅವರೊಬ್ಬರು ನಾಸ್ತಿಕವಾದಿ ಅಂತ. ನಾಸ್ತಿಕವಾದಿ ಅಂತಂದ್ರೆ ನಾ ಇನ್ನೊಂದು ಅರ್ಥದಲ್ಲಿ ಹೇಳ್ತೇನೆ, ವಾಸ್ತವಿಕವಾದಿಗಳು ಅಂತ. ಅವ್ರು ನಾಸ್ತಿಕವಾದಿಗಳು ಯಾವುದೋ ಒಂದು ಮೂಢನಂಬಿಕೆಯಲ್ಲಿ, ಕಲ್ಪನಾಲೋಕದಲ್ಲಿ, ಭ್ರಮಲೋಕದಲ್ಲಿ ಇರೋರಲ್ಲ. ವಾಸ್ತವಿಕವಾಗಿ ನನ್ನ ಕಣ್ಣಿಗೆ ವೈಜ್ಞಾನಿಕ ಕಾಣ್ತದೆ. ಅದರ ಬಗ್ಗೆ ಹೆಚ್ಚಿನ ಒಂದು ಕ್ರಾಂತಿಯನ್ನು ಮಾಡಿದವರು. ಈ ಸಾಮಾನ್ಯವಾಗಿ ಸೂರ್ಯಗ್ರಹಣ, ಚಂದ್ರಗ್ರಹಣ ಸಂದರ್ಭದಲ್ಲಿ ನಾವು ಕೆಲವೊಂದಿಷ್ಟು ನಿಬಂಧನೆ ಹಾಕೋತೀವಿ ಹಿಂದೂ ಧರ್ಮದವರು. ಅಂದ್ರೆ ಈ ದೇಶದಲ್ಲಿ ನಾವು ಟಿಫಿನ್ ಮಾಡಬಾರ್ದು, ಊಟ ಮಾಡಬಾರ್ದು. ಗ್ರಹಣ ಕಾಲದಲ್ಲೇ, ಸೂರ್ಯಗ್ರಹಣ ಕಾಲದಲ್ಲೇ ಸಮುದ್ರ ದಂಡಿಗೆ ಎಲ್ಲ ಗ್ರಹಣದ ಸಾರ ಚಂದ್ರ ತೋರಿಸಿ ಅಲ್ಲಿ ಟಿಫಿನ್ ಮಾಡಿಸಿದ್ರು. ಅವ್ರು ಏನಾಗ್ತದೆ ನೋಡೋಣ ಅಂತ ವೈಜ್ಞಾನಿಕವಾಗಿ ಚಾಲೆಂಜಿಂಗ್ ಅದು. ಅಲ್ಲಿ ಯಶಸ್ವಿ ಕೂಡ ಆದ್ರು. ಎಲ್ಲರಿಗೂ ನಮಸ್ಕರಿಸುತ್ತಾ, ನಮಗೂ ಇಂದು ಒಂದು ಒಳ್ಳೆಯ ಅವಕಾಶ. ನಮ್ಮ ನೆಚ್ಚಿನ ಆಲಂಪಲ್ಲಿ ಸರಿಗೆ ಪ್ರಶಸ್ತಿ ದೊರೆತಿರುವುದರಿಂದ ನಮ್ಮೆಲ್ಲರಿಗೂ ಬಹಳ ಸಂತೋಷವಾಗಿದೆ. ಅದೇ ರೀತಿಯಾಗಿ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಪ್ರಶಸ್ತಿಗಳನ್ನು ಗಂಗಾವತಿ ಮಡಿಲಿಗೆ ಹಾಕಿಕೊಂಡು ಅವರಿಗೂ ಸಿಗಲಿ ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಬೇಡಿಕೊಂಡು ಅವರಿಗೆ ಇನ್ನೂ ಒಳ್ಳೆಯದಾಗಲೆಂದು ಹಾರೈಸುತ್ತೇನೆ. ಆತ್ಮೀಯರೇ, ಮೊದಲನೇದಾಗಿ ಎಚ್ ನರಸಿಂಹಯ್ಯ ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂಥ ನಮ್ಮವರೇ ಆದ ಆತ್ಮೀಯರಾದ ಜಗನ್ನಾಥ್ ಆಲಂಪಲ್ಲಿ ಅವರಿಗೆ ನಮ್ಮೆಲ್ಲ ಗಂಗಾವತಿಯ ಶಿಕ್ಷಕರ ಪರವಾಗಿ, ಉಪನ್ಯಾಸಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಪ್ರಶಸ್ತಿ ಬೇರೆಲ್ಲ ಪ್ರಶಸ್ತಿಗಳಂತ ಒಂದು ವಿಶೇಷವಾಗಿರ್ತಕ್ಕಂಥ ಮತ್ತೆ ವಿಶಿಷ್ಟವಾಗಿರ್ತಕ್ಕಂಥದ್ದು.
ಬೇರೆ ಪ್ರಶಸ್ತಿಗಳಿಗೂ ಈ ಪ್ರಶಸ್ತಿ ವ್ಯತ್ಯಾಸ ಅಂದರೆ ಯಾವ ವ್ಯಕ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾನೋ, ಶಿಕ್ಷಣ ಕ್ಷೇತ್ರ ಅಂದ್ರೆ ಬರೀ ಸಿಲೆಬಸ್ ಓದ್ಕೊಳ್ಳೋದು ಪಾಠ ಮಾಡೋದು ಅಷ್ಟೇ ಅಲ್ಲ, ಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ವೈಜ್ಞಾನಿಕವಾಗಿ ಏನು ಹೌದು ಏನು ಅಲ್ಲ ಅಂತ ತಿಳಿಸ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ವೈಜ್ಞಾನಿಕ ಹಿನ್ನೆಲೆ ಒಳಗೆ ಚಿಂತನೆಗೆ ಒಳಪಡಿಸ್ತಕ್ಕಂಥ ವ್ಯಕ್ತಿ ನರಸಿಂಹಯ್ಯನವರು. ಅಂತ ವ್ಯಕ್ತಿಗಳ ಹೆಸರಿನಲ್ಲಿ ಇರ್ತಕ್ಕಂಥ ರಾಜ್ಯ ಪ್ರಶಸ್ತಿ ನಮ್ಮವರಾಗಿರ್ತಕ್ಕಂಥ ಅಲಂಪಲ್ಲಿ ಅವರಿಗೆ ಬಂದಿದೆ. ಅದರ ಮುಖಾಂತರ ಅವರು ಗಂಗಾವತಿ ಒಳಗಡೆ ಒಂದು ಕಾಲಕ್ಕೆ ಗಂಗಾವತಿ ವಿದ್ಯಾರ್ಥಿಗಳನ್ನ ಹೊಸಪೇಟೆ, ಹುಬ್ಬಳ್ಳಿಯಲ್ಲಿ ಅಡ್ಮಿಷನ್ ತಗೋತಿರ್ಲಿಲ್ಲ. ಅಂತ ವ್ಯವಸ್ಥೆ ಒಳಗಡೆ ಇವತ್ತು ಗಂಗಾವತಿ ಒಳಗಡೆ ಬೇರೆ ಎಲ್ಲಕ್ಕಿಂತನೂ ಬೇರೆ ಊರಿಂದ ಗಂಗಾವತಿಗೆ ಬಂದು ಶಿಕ್ಷಣ ಪಡಿಲಿಕ್ಕಾಗಿದೆ. ಗಂಗಾವತಿಯ ಶಾಲೆಗಳಲ್ಲಿ ಅದು ದೊಡ್ಡ ಮಟ್ಟದ ಹೆಸರು ಮಾಡಿರ್ತಕ್ಕಂಥ ಶಾಲೆ ಲಿಟ್ಲ್ ಆರ್ಟ್ಸ್ ಸ್ಕೂಲ್. ಲಿಟ್ಲ್ ಆರ್ಟ್ಸ್ ಸ್ಕೂಲ್ ಆ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ ಅಂದ್ರೆ ಹಿಂದೆ ಒಬ್ಬ ವ್ಯಕ್ತಿಯ ಪರಿಶ್ರಮ ಇದ್ದೇ ಇರುತ್ತೆ. ಅದಕ್ಕೆ ಅಲಂಪಲ್ಲಿ ಅವರು ಅದನ್ನ ಆ ಮಟ್ಟಕ್ಕೆ ಬೆಳೆಸಿದ್ದಾರೆ. ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಸೈಟಿಗೆ ವ್ಯಾಲ್ಯೂ ಬಂದಿದ್ದೆ ಆ ಸ್ಕೂಲ್ ಆಗಿದ್ದರಿಂದ. ಈ ಟೀಚರ್ಸ್ ಕಾಲೋನಿ ಅಂತಿದೆ, ಆ ಟೀಚರ್ಸ್ ಕಾಲೋನಿ ಒಳಗಡೆ ಬಹಳಷ್ಟು ಜನ ಪಾಲಕರು ಮನೆ ಮಾಡೋ ಉದ್ದೇಶ ನಮ್ಮ ಮಕ್ಕಳನ್ನ ಲಿಟ್ಲ್ ಆರ್ಟ್ಸ್ ಸ್ಕೂಲಿಗೆ ಹಾಕಿದೀವಿ, ಹಂಗಾಗಿ ನಾವು ಇಲ್ಲಿ ಬಂದಿದೀವಿ ಅಂತ. ನನಗೆ ಅಲ್ಲಿರ್ತಕ್ಕಂಥ ಬಾಡಿಗೆ ಬಂದಿರತಕ್ಕಂಥವ್ರಿಗೆ ಮನೆ ರೇಟ್ಗಳು ಜಾಸ್ತಿ ಆಗಿದಾವೆ, ರಿಯಲ್ ಎಸ್ಟೇಟ್ ಜಾಸ್ತಿ ಆಗಿದೆ. ಅಂದ್ರೆ ಒಂದು ಶಿಕ್ಷಣದಿಂದ ಏನೆಲ್ಲ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಅಂತಾನೆ. ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಶಿಕ್ಷಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಗಂಗಾವತಿಲಿ ಹೆಸರುವಾಸಿಯಾಗಿರ್ತಕ್ಕಂಥ ಸಂಸ್ಥೆ ಲಿಟ್ಲ್ ಆರ್ಟ್ಸ್ ಸಂಸ್ಥೆ. ಆ ಸಂಸ್ಥೆಯ ಒಂದು ಕೀ ಪೋಸ್ಟ್ ನಲ್ಲಿ ಇದ್ಕೊಂಡು ಆ ಒಂದು ಕಂಪ್ಲೀಟ್ ಡೆವಲಪ್ಮೆಂಟ್ಗೆ ಕಾರಣಕರ್ತರಾಗಿರ್ತಕ್ಕಂಥ ಜಗನ್ನಾಥ್ ಆಲಂಪಲ್ಲಿ ಅವರಿಗೆ ಈ ಪ್ರಶಸ್ತಿ ಬಹಳ ಯೋಗ್ಯವಾಗಿರ್ತಕ್ಕಂಥ ಪ್ರಶಸ್ತಿ ಅವ್ರಿಗೆ ಲಭಿಸಿದೆ. ತಡವಾದ್ರೂ ಪರವಾಗಿಲ್ಲ, ಬಂದಿರ್ತಕ್ಕಂಥ ಬಹಳ ಮುಖ್ಯ. ಜವಾಬ್ದಾರಿಗಳು ಇನ್ನೂ ಹೆಚ್ಚಿದಾವೆ ಅನ್ನೋ ಮಟ್ಟಕ್ಕೆ ಅವ್ರಿಗೆ ಈ ಒಂದು ಕೆಲಸ ಮಾಡ್ಲಿಕ್ಕೆ ಇದ್ದಾರೆ. ಇನ್ನೂ ಹಲವಾರು ಪ್ರಶಸ್ತಿಗಳು ಅವ್ರನ್ನ ಹುಡ್ಕೊಂಡು ಬರಲಿ. ಬಾರದು ಬಪ್ಪೋದು ತಪ್ಪೋದು ಅಂತಕ್ಕಂಥ ಮಾತಿದೆ. ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಪ್ರಶಸ್ತಿಗಳು ಹುಡ್ಕೊಂಡು ಬರ್ತವೆ. ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಪ್ರಶಸ್ತಿಗಳು ಬರಲಿ, ಮತ್ತೆ ಮುಂದಿನ ಯೋಜನೆಗಳು ಆದಷ್ಟು ಬೇಗ ಗಂಗಾವತಿಗೆ ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಹೊರಗಿನ ಜನ ನಮ್ಮ ಗಂಗಾವತಿಯನ್ನ ಶಿಕ್ಷಣಕ್ಕೋಸ್ಕರ ಬರುವಂಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ. ಸರ್ವರಿಗೂ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಇವತ್ತಿನ ದಿನ ಬಹಳ ದೊಡ್ಡ ವಿಶೇಷ. ಒಂದು, ಇಡೀ ಜಗತ್ತಿಗೆ ಪರ್ವಕಾಲ ಇದು. ಇನ್ನೊಂದು, ಗಂಗಾವತಿಗೆ ಮತ್ತೊಂದು ಹೆಮ್ಮೆಯ ಗರಿಯನ್ನು ತಂದುಕೊಟ್ಟಿರ್ತಕ್ಕಂಥ ನಮ್ಮ ನಡುವೆ ಇರ್ತಕ್ಕಂಥ ಶೈಕ್ಷಣಿಕ ಚಿಂತಕರು, ಸಹೃದಯಿ, ಸಾಮಾಜಿಕ ಒಂದು ಕಳಕಳಿ ಇರ್ತಕ್ಕಂಥ ಶ್ರೀ ಆಲಂಪಲ್ಲಿಯವರು, ಜಗನ್ನಾಥ್ ಆಲಂಪಲ್ಲಿಯವರು ಗಂಗಾವತಿಗೊಂದು ವಿಶೇಷವಾದಂಥ ಕೊಡುಗೆಯನ್ನು ನೀಡಿದ್ದಾರೆ. ಶೈಕ್ಷಣಿಕ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸೋದ್ರ ಜೊತೆಗೆ ವಿಶೇಷವಾಗಿ ಗಂಗಾವತಿಗೆ ನರಸಿಂಹಯ್ಯ ಅವರತಕ್ಕಂಥ ಒಂದು ವಿಶೇಷ ವಿಜ್ಞಾನ ಲೋಕದ ದೈತ್ಯ ಪ್ರತಿಭೆ, ಅವರ ನೆನಪಿನಾರ್ಥ ನೀಡತಕ್ಕಂಥ ಒಂದು ಪ್ರಶಸ್ತಿಯನ್ನ ಜಗನ್ನಾಥ್ ಆಲಂಪಲ್ಲಿ ಸರ್ಗೆ ಲಭಿಸಿದೆ. ಇದು ಅವರೊಬ್ಬರಿಗೆ ಅಲ್ಲ, ಇಡೀ ಗಂಗಾವತಿಗೆ ಈ ಒಂದು ಪ್ರಶಸ್ತಿ ಲಭಿಸಿದಂತೆ. ಇವತ್ತಿನ ಆಧುನಿಕ ಡಿಜಿಟಲ್ ಮೌಢ್ಯದ ಕಾಲದೊಳಗೆ ಯಾವ ಹಂತದಲ್ಲಿ ಇದೀವಿ ಅಂತಂದ್ರೆ, ನಾವು ಡಿಜಿಟಲ್ ಯುಗ ನಡೀತಾ ಇದ್ರೂ ಕೂಡ ಒಂದು ಮೆಸೇಜ್ ಕಳಿಸೋದು, ಇದನ್ನ 11 ಜನರಿಗೆ ಕಳಿಸಿದ್ರೆ ಮಾತ್ರ ನೀವು ಚಲೋ ಇರ್ತೀರಿ, ಇಲ್ಲಾಂದ್ರೆ ನಿಮಗೆ ಕೆಟ್ಟದಾಗ್ಬಿಡ್ತಕ್ಕಂಥ, ಆದ್ರೆ ಒಂದು ಕಡೆ ಈ ತರದ್ದೊಂದು ಆಧುನಿಕ ಮೌಢ್ಯೀಕರಣ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದಾಗ ಇಂಥದ್ದ ಸಂದರ್ಭದಲ್ಲೂ ಕೂಡ ಅವರು ಶಿಕ್ಷಣ ಕ್ಷೇತ್ರದೊಳಗೆ ವಿಶೇಷವಾದಂತ ಒಂದು ವೈಜ್ಞಾನಿಕ ಮನೋಭಾವವನ್ನ ಮಕ್ಕಳಲ್ಲಿ ಬಿತ್ತುತ್ತಾ ಇರ್ತಕ್ಕಂಥದ್ದು ಒಂದು ಚಿಂತನೆ ಇದೆ. ಅದು ಬಹಳ ಪ್ರೇರಣೆ ನೀಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ. ಇಂಥದ್ದೊಂದು ವಿಶೇಷವಾದ ಸಾಧನೆ ಕಳೆದ 22-23 ವರ್ಷಗಳಿಂದ ಗಂಗಾವತಿಯಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನ ಸದೃಢವಾಗಿ ಕಟ್ಟಬೇಕು ಅಂತಕ್ಕಂಥ ಒಂದು ಚಿಂತನೆ ಇಟ್ಕೊಂಡು ಒಂದು ತಂಡವನ್ನ ಮುನ್ನಡೆಸ್ತಾ ಅವರು ಅತ್ಯಂತ ಯಶಸ್ವಿ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ. ಸಾವಿರಾರು ಮಕ್ಕಳು ಅಲ್ಲಿ ಜ್ಞಾನವನ್ನು ಪಡೆದಿದ್ದಾವೆ. ಸಾಕಷ್ಟು ಮಕ್ಕಳು ಸಾಧನೆಯನ್ನ ಮಾಡಿದ್ದಾರೆ. ತುಂಬಾ ವಿಶೇಷ ಅಂತಂದ್ರೆ, ಇತ್ತೀಚೆಗೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಶಾಲೆಯಲ್ಲಿ. ಬಹುತೇಕ ಅದು ಬಹಳ ಯೂನಿಕ್ ಅಂತ ಅನ್ಸುತ್ತೆ. ಎಲ್ಲ ಕಡೆಗೂ ನಾವು ಸಾಹಿತ್ಯ ಸಮ್ಮೇಳನಗಳು, ಸಾಹಿತ್ಯ ಸಂಘಟನೆಗಳು ನಡೀತಕ್ಕಂಥ ಕಾರ್ಯಕ್ರಮಗಳು ನೋಡ್ತೀವಿ. ಆದ್ರೆ ವಿಶೇಷವಾಗಿ ಮಕ್ಕಳ ಸಾಹಿತ್ಯ ಸಮ್ಮೇಳನ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಅವರು ಹುಟ್ಟಾಕಿದ್ರು. ಇದೊಂದು ಹೊಸ ಒಂದು ಅಧ್ಯಾಯ ಅಂತ ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಮಕ್ಕಳಿಂದನೇ ಸಾಹಿತ್ಯ ಸಮ್ಮೇಳನಗಳನ್ನ ನಡೆಸೋದು, ಅವರೇ ಗೋಷ್ಠಿಗಳನ್ನ ನಡೆಸೋದು, ನಿರ್ವಹಣೆ ಮಾಡೋದು, ಇಡೀ ಕಾರ್ಯಕ್ರಮವನ್ನ ಅವರೇ ಆಯೋಜನೆ ಮಾಡಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ವಿಚಾರ ಮಕ್ಕಳಲ್ಲಿ ಬಿತ್ತಿ ಅವ್ರ ಕಡೆಯಿಂದ ಮಾಡಿಸ್ತಕ್ಕಂಥದ್ದು ಒಂದಿದೆಯಲ್ಲ, ಬಹಳ ದೊಡ್ಡ ಸಾಹಸ ಅಂತ ಅನಿಸ್ತದೆ. ಅಂತಹ ಒಂದು ಸಾಹಸವನ್ನ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅಂತಹ ಕೀರ್ತಿ ಕೂಡ
ಗಂಗಾವತಿಗೆ ಲಭಿಸಿದೆ. ಅದೆಲ್ಲದಕ್ಕೂ ಕಾರಣ ಲಿಟ್ಲ್ ಹಾರ್ಟ್ಸ್ ಶಾಲೆ. ಹೆಸರಲ್ಲಿ ಮಾತ್ರ ಲಿಟ್ಲ್ ಹಾರ್ಟ್ಸ್ ಇದೆ, ಆದರೆ ಚಿಂತನೆಗಳು, ವಿಚಾರಗಳು ಬಹಳ ವಿಶಾಲವಾಗಿದೆ. ಗಂಗಾವತಿಗೆ ಒಂದು ಲ್ಯಾಂಡ್ ಮಾರ್ಕ್ ಸಂಸ್ಥೆಯಾಗಿ ಇವತ್ತು ಲಿಟ್ಲ್ ಹಾರ್ಟ್ಸ್ ಶಾಲೆ ಬೆಳೆದಿದೆ. ಅದೆಲ್ಲದಕ್ಕೂ ಹಿಂದೆ ಒಂದು ಆಧಾರ ಸ್ತಂಭವಾಗಿ ಶ್ರೀ ಜಗನ್ನಾಥ ಆಲಂಪಲ್ಲಿ ಸರು ಮತ್ತು ಅವರ ಸಿಬ್ಬಂದಿಗಳು ಇವರೆಲ್ಲರ ಶ್ರಮ ಕೊಡುಗೆ ಬಹಳ ದೊಡ್ಡದಿದೆ. ಗಂಗಾವತಿಗೆ ವಿಶೇಷವಾದಂಥ ಇಂತಹ ಅನೇಕ ಒಂದು ಕೊಡುಗೆಗಳನ್ನ ಇನ್ನಷ್ಟು ನೀಡಲಿ. ಅವರಿಗೆ ಭಗವಂತ ಆಯುರಾರೋಗ್ಯ ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ. ನಮ್ಮೆಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ಒಂದು ಹೆಜ್ಜೆ ಯಾವಾಗಲೂ ಅವರು ಮುಂದೆ ಇರ್ತಾರೆ. ನದಿ ಸಂರಕ್ಷಣೆದಾಗಿರ್ಬೋದು, ಪರಿಸರ ಆಗಿರ್ಬೋದು, ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಚಟುವಟಿಕೆ ಆದರೂ ಕೂಡ ಮೊದಲ ಪ್ರಶಸ್ತಿ, ಮೊದಲ ಆಹ್ವಾನ ಅವ್ರ ಶಾಲೆ ಇದ್ದೇ ಇರುತ್ತೆ. ಇದರಲ್ಲಿ ಯಾವುದೇ ನಮಗೆ ಮುಜುಗರ ಇರಲ್ಲ. ಯಾವುದೇ ಒಂದು ಶಿಕ್ಷಣಕ್ಕೆ ಈ ಥರದ್ದು ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಕಾರ್ಯಕ್ರಮ ಇದ್ರೆ ನಾವು ನಮ್ಮದೇ ಶಾಲೆ ಅನ್ನೋಂಗೆ ನಾವು ಲಿಟ್ಲ್ ಹಾರ್ಟ್ಸ್ ಶಾಲೆಯಲ್ಲಿ ನಾವು ಆಯೋಜನೆ ಮಾಡ್ಬೋದು. ಅಷ್ಟು ಮುಕ್ತವಾದಂಥ ಒಂದು ಅವಕಾಶ ಆ ಶಾಲೆಯಿಂದ ಯಾವಾಗಲೂ ಕೂಡ ಅವರು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇಡೀ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಎಲ್ಲ ಸಮಾನ ಮನಸ್ಕರು ಅವ್ರಿಗೆ ಯಾವಾಗಲೂ ಆಭಾರಿಯಾಗಿರ್ತವೆ. ಆ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಆಲಂಪಲ್ಲಿ ಸರ್ ಇನ್ನಷ್ಟು ಹೆಚ್ಚಿನ ಸಾಧನೆಗಳನ್ನ ಮಾಡಲಿ, ಗಂಗಾವತಿಗೆ ಮತ್ತಷ್ಟು ಕೊಡುಗೆಗಳನ್ನ ನೀಡಲಿ ಅಂತ ಹೇಳ್ತಾ ಸಂಕ್ರಾಂತಿ ದಿನದಂದು ಅವ್ರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಜೊತೆಗೆ ಇವತ್ತಿನ ದಿವಸ ಅವರನ್ನ ಗೌರವಿಸುವಂತಹ ಭಾಗ್ಯ ನಮ್ಗೆಲ್ಲರಿಗೂ ಸಿಕ್ತು. ಅದಕ್ಕೆ ಮೂಲ ಕಾರಣೀಕರ್ತರಾದಂಥ ನಮ್ಮ ಚಿತ್ರನಟರು ವಿಷ್ಣು ತೀರ್ಥ ಜೋಶಿ ಅವರು, ಜೊತೆಗೆ ನಮ್ಮ ಯುವ ನಾಯಕರು ವಾಸುದೇವ್ ನವಲಿ ಅವರು, ಜೊತೆಗೆ ನಮ್ಮ ಹಿರಿಯ ಮಾರ್ಗದರ್ಶಕರು ಮತ್ತು ಹಿರಿಯ ನ್ಯಾಯವಾದಿಗಳು ಶರತ್ ದಂಡಿನ್ ಸರು, ಹಾಗೆ ನಮ್ಮ ಮತ್ತೋರ್ವ ಹಿರಿಯ ಉಪನ್ಯಾಸಕರು, ಜೊತೆಗೆ ಸಾಮಾಜಿಕ ಸಂಘಟಕರು ಎ.ಕೆ. ಮಹೇಶ್ ಅವರು, ಜೊತೆಗೆ ಇತ್ತೀಚೆಗೆ ಮಾಧ್ಯಮ ಲೋಕದಲ್ಲಿ ಹೊಸ ನಕ್ಷತ್ರವಾಗಿ ಮೆರಿತಿರ್ತಕ್ಕಂಥ ನಮ್ಮ ರಾಮಕೃಷ್ಣ ಸರು, ಎಲ್ಲರೂ ಕೂಡ ಇವತ್ತು ತುಂಬ ಹೃದಯದಿಂದ ಹಬ್ಬದ ದಿನ ನಾವೆಲ್ಲರೂ ಖುಷಿಯಿಂದ ಅವ್ರನ್ನ ಅಭಿನಂದಿಸ್ಲಿಕ್ಕೆ ಎಲ್ಲರ ಜೊತೆಗೆ ಬಂದಿರೋ ನಾವು ಮತ್ತಷ್ಟು ಸಂತೋಷ ತಂದಿದೆ. ಎಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.